ಹಲೋ, ಹೇಳಿ ಮೇಡಮ್. ಲಕ್ಷ್ಮಿ, ನೀನು ಇವತ್ತು ಫ್ಯಾಕ್ಟ್ರಿಲಿ ಕೆಲಸ ಮಾಡೋದು ಬೇಡ. ಬಾಸ್ ನಿನಗೆ ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೆ ನೀನು ಗೆಸ್ಟ್ ಹೌಸಿಗೆ ಬರಬೇಕು. ಗೆಸ್ಟ್ ಹೌಸ್ಗಾ ಮೇಡಮ್? ಹೌದು ಲಕ್ಷ್ಮಿ, ಹೊರಗಡೆಯಿಂದ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅಯ್ಯೋ ಮೇಡಮ್, ನಾನು ಕೆಲ್ಸಕ್ಕೆ ಸೇರಿ ಈಗ ಸ್ವಲ್ಪ ದಿನ ಆಗಿದೆ. ನನಗಿನ್ನೂ ಏನೂ ಸರಿಯಾಗಿ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಅಷ್ಟು ದೊಡ್ಡ ಮೀಟಿಂಗ್ನ ಅಟೆಂಡ್ ಮಾಡೋಕ್ಕಾಗುತ್ತಾ? ಲಕ್ಷ್ಮಿ, ಆಗಲ್ಲ ಅಂತ ಕೂತ್ರೆ ಹೇಗೆ ಹೇಳು? ಇಲ್ಲಿ ಬಾಸ್ ಇರ್ತಾರೆ, ನಾನಿರ್ತೀನಿ. ಧೈರ್ಯವಾಗಿ ಬಾ. ಆದರೂ ಯಾಕೋ ನನಗೆ ಭಯ ಆಗ್ತಾ ಇದೆ ಮೇಡಮ್. ಇದ್ರಲ್ಲಿ ಭಯ ಪಡೋದೇನಿದೆ ಲಕ್ಷ್ಮಿ? ಇಂಥ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದ್ರೆ ತಾನೇ ನೀನು ಜೀವನದಲ್ಲಿ ಬೇಗ ಮುಂದೆ ಬರೋಕ್ಕಾಗೋದು. ಅದು ಅಲ್ಲದೆ ಬಾಸ್ ನಿನ್ನ ಕೈಲೇ ಸ್ಯಾಂಪಲ್ ಪೀಸ್ ತರಿಸ್ಬೇಕು ಅಂತ ಆರ್ಡ್ರ್ ಮಾಡಿದ್ದಾರೆ. ಹೆಸರು ತಕ್ಕನಾಗೆ ನೀನು ಲಕ್ಷ್ಮಿನೇ. ನೀನು ಸ್ಯಾಂಪಲ್ ಪೀಸ್ಗಳನ್ನ ತೊಗೊಂಡು ಬಂದರೆ ಈ ಡೀಲ್ ಓಕೆ ಆಗತ್ತೆ ಅಂತ ಬಾಸ್ ನಂಬಿಕೆ. ಆದರೂ ಮೇಡಮ್, ಅಲ್ಲಿವರೆಗೂ ನೀನು ಇಲ್ಲಿಗೆ ಬಂದರೆ ಕ್ಲೈಂಟ್ಸ್ಗಳು ಸ್ಯಾಂಪಲ್ಸಲ್ಲಿರೋ ಮಿಸ್ಟೇಕ್ಸ್ನ ಹೇಳ್ತಾರೆ. ಅವ್ರಿಗೇನು ಚೇಂಜಸ್ ಬೇಕೋ ಅದನ್ನು ಹೇಳ್ತಾರೆ. ಆಯಿತು ಮೇಡಮ್, ಬರ್ತೀನಿ. ಆದರೆ ಅಲ್ಲಿಗೆ ಬಂದು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಂಥ ಕಷ್ಟದ ಕೆಲಸ ಏನೂ ಇಲ್ಲ. ನೀನು ಮನ್ಸು ಮಾಡಿದ್ರೆ ಎಲ್ಲ ಸುಲಭನೇ. ನೀವು ಏನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಹಾಂ, ನೀನು ಇಲ್ಲಿಗೆ ಬಾ, ಅರ್ಥ ಆಗೋ ರೀತಿ ನಾನು ಹೇಳ್ತೀನಿ. ಸರಿ ಮೇಡಮ್, ಆದರೆ ನನ್ನಿಂದ ಏನಾದರೂ ಮಿಸ್ಟೇಕ್ ಆದರೆ? ಡೋಂಟ್ ವರಿ ಲಕ್ಷ್ಮಿ, ನೀನೇನೇ ತಪ್ಪು ಮಾಡಿದ್ರು ಬಾಸ್ ಇದ್ದಾರಲ್ಲ, ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಯಾಕೆ ಅಂದರೆ ಬಾಸ್ಗೆ ನೀನು ಮುಖ್ಯ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?